ಹಿಂದೂ ಸಮಾಜಕ್ಕೆ ಸಿಟಿ ರವಿ ಅವರು ಒಂದೇ ಒಂದು ಕರೆಯನ್ನು ಕೊಟ್ಟಿದ್ದೆ ಆದ್ರೆ ಇಡೀ SDPI ನ ಚಿಕ್ಕಮಂಗ್ಳೂರಿನಿಂದ ಒತ್ತು ಹೊರಗಾಗ್ತವೆ. ಇಡೀ SDPI ನ ಚಿಕ್ಕಮಂಗ್ಳೂರಿನಿಂದ ಒತ್ತು ಹೊರಗಾಗ್ತವೆ. ಆ ತಾಕತ್ ಹಿಂದೂ ಸಮಾಜಕ್ಕೆ ಐತೆ. ಪ್ರತಿಯೊಬ್ಬರು ಮುಸಲ್ಮಾನರು ಏಕವಾಗಿ ಚಿಕ್ಕಮಂಗ್ಳೂರೊಳಗೆ ಎಂಟ್ರಿ ಮಾಡ್ಲಿಕ್ಕೆ ಅವರಿಗೆ ತಡೆದಿದ್ದೇವೆ ನಾವು. ಚಿಕ್ಕಮಂಗ್ಳೂರೊಳಗೆ ನುಗ್ಲಿಕ್ಕೆ ಬಿಡೋದಿಲ್ಲ ಸಿಟಿ ರವಿಗೆ. ಅಲ್ಲಿ ಇರ್ತಕ್ಕಂಥ ಸಂಘ ಪರಿವಾರ ಸಂಘಟನೆ ಅಲ್ಲಿ ಹಿಂದುತ್ವ ಅದು ಇದು ಅನ್ಕೊಂಡು ಇರ್ತಾರೆ. ಇವತ್ತು ಅವ್ನು ಹೇಳ್ತಾ ಇದ್ದಾನೆ ಚಿಕ್ಕಮಂಗ್ಳೂರಿಗೆ ಬರ್ಲಿಕ್ಕೆ ಬಿಡಲ್ಲ ಇಡೀ ಮುಸ್ಲಿಂ ಸಮುದಾಯ ಒಂದಾಗಿ. ತಾಕತ್ತಿದ್ರೆ ಈ ದಿನಾಂಕ ಕಾಲಿಡಿ ಅಂತ ಒಂದ್ ದಿನಾಂಕ ಕೊಡಿ, ತಾಕತ್ತೇನು ಅಂತ ತೋರಿಸ್ತೀವಿ. ಅದೇ ದಿನಾಂಕ ಸಿಟಿ ರವಿ ಅವರು ಆ ಜಿಲ್ಲೆಗೆ ಬಂದು ಹೋಗ್ತಾರೆ. ಪುನೀತ್ ಕಿರಾಣಿ ಅವರೇ ನಮಸ್ತೆ. ಇವತ್ತು ಚಿಕ್ಕಮಂಗ್ಳೂರಿನಲ್ಲಿ SDPI ಮುಖಂಡ ಒಂದು ನೇರವಾಗಿ ಸಿಟಿ ರವಿ ಅವ್ರಿಗೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ನಾವು ಇಡೀ ಮುಸಲ್ಮಾನರ ಸೇರ್ಕೊಂಡು ಸಿಟಿ ರವಿ ಅವ್ರನ್ನ ಚಿಕ್ಕಮಂಗ್ಳೂರಿಗೆ ಬರಕ್ ಬಿಡಲ್ಲ ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನೀವೊಬ್ರು ಹಿಂದೂ ಪರ ಹೋರಾಟಗಾರಾಗಿ ನಿಮ್ಮ ಅನಿಸಿಕೆ ಏನಿದೆ? ನೋಡಿ, ಮೊದಲನೇದು ಎಚ್ಚರಿಕೆ ಕೊಟ್ಟಂತ ಆ ಕಿಡಿಗೆ SDPI ನ ಮುಖಂಡ ಅಂತ ಏನ್ ಹೇಳ್ಕೊಂಡಿದ್ದಾನೆ. ನಾವು ಇಡೀ ಹಿಂದೂ ಸಮಾಜಕ್ಕೆ ಪದೇ ಪದೇ ಹೇಳ್ತೇವೆ, SDPI ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಅಲ್ಲ, ಅದು ಮುಸ್ಲಿಂ ಪಾರ್ಟಿ ಅಥವಾ ಇಸ್ಲಾಂನ ಪಾರ್ಟಿ ಅಂತ ನಾವು ಪದೇ ಪದೇ ಹೇಳ್ತೇವೆ. ಯಾಕೆ ಅಂತಂದ್ರೆ ಇವತ್ತು ಅವರು ಮತ್ತೆ ಹೇಳಿದ್ದಾರೆ. ನೀವು ಆ ಶಬ್ದಗಳನ್ನ ಸರಿಯಾಗಿ ಗಮನಿಸಿ. ನಾನು ಸಿಟಿ ರವಿ ಅವರಿಗೆ ಅವ್ರು ಕೊಟ್ಟಂತ ಎಚ್ಚರಿಕೆ ಅದೊಂದು ಯಾವ್ದೋ ಒಂದು ತುಂಡು, ಅದು ಎಚ್ಚರಿಕೆ ಕೊಡ್ಲಿಕ್ಕಾಗಲ್ಲ. ನಾನು ಅದಕ್ಕೆ ಆಮೇಲೆ ಉತ್ತರ ಕೊಡ್ತೇನೆ. ಮೊದಲು SDPI ನ ಈ ಮುಖ ಅಂದ್ರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಅಂತ ಹೇಳ್ಕೊಂಡು ಬರುವಂತ SDPI ನ ಈ ಮುಖ ಮೊದಲನೇದಾಗಿ ಪರಿಚಯ ಮಾಡ್ತೇನೆ. ಇವರು ಒಂದು ವಾಕ್ಯವನ್ನು ಬಳಸಿದ್ದಾರೆ. ಏನು ಅಂತಂದ್ರೆ, ಇಡೀ ಮುಸಲ್ಮಾನರು ಒಂದಾಗಿ. ಅಂದ್ರೆ SDPI ಮುಸಲ್ಮಾನರ ಪಕ್ಷ ಅಂತ ಅವನೇ ಹೇಳ್ತಿದ್ದಾರೆ. ಅಂದ್ರೆ ಮುಸ್ಲಿಮರು ಪರವಾಗಿ ನಿಂತು ಮಾಡ್ತಿದ್ದಾರೆ. ಯಾಕೆ? ನೀವು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಯಾವುದೋ ಒಂದು ಮುಸ್ಲಿಂ ಧರ್ಮಕ್ಕೆ ಅನ್ಯಾಯ ಆದಾಗ ಮಾತ್ರ ಆಚೆಗೆ ಬರ್ತೀರಾ? ಹೌದು, ಇದು ಹಿಂದೂ ಸಮಾಜ ಮೊದಲಿಂದ ಹೇಳ್ಕೊಂಡು ಬರ್ತಾ ಇದೆ. SDPI ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಅಲ್ಲ, ಅದು ಇಸ್ಲಾಮಿಕ್ ಆರ್ಗನೈಸೇಷನ್ ಪಾರ್ಟಿ. ಇವತ್ತು ಅವನು ಹೇಳ್ತಾ ಇದ್ದಾನೆ ಚಿಕ್ಕಮಂಗ್ಳೂರಿಗೆ ಬರ್ಲಿಕ್ಕೆ ಬಿಡಲ್ಲ ಇಡೀ ಮುಸ್ಲಿಂ ಸಮುದಾಯ ಒಂದಾಗಿ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿಗೆ ಮುಸ್ಲಿಂ ಸಮುದಾಯ ಅಷ್ಟು ಹಕ್ಕು ಕೊಟ್ಟಿದೆಯಾ ಅಥವಾ ಇಡೀ ಮುಸ್ಲಿಂ ಸಮುದಾಯದ ಹಕ್ಕುದಾರರಾಗಿ ಇವರು ವಾದ ಮಂಡಿಸ್ತಿದಾರ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಆಗಿ ಮಂಡಿಸಿದ್ರೆ ನನಗೇನ್ ಬೇಸರ ಇಲ್ಲ. ಆದ್ರೆ ನಾನು SDPI ಮುಖಂಡನಿಗೆ ಒಂದು ಉತ್ತರವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಅವನು ಯಾವನು ಹೇಳಿದಾನಲ್ಲ, ಅವನು ಏನು ಎಚ್ಚರಿಕೆಯನ್ನ ಸಿಟಿ ರವಿ ಅವರಿಗೆ ಕೊಟ್ಟಿದ್ದಾರೆ, ಅವನಿಗೆ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ. ನಿನಗೆ ಏನ್ ತಾಕತ್ತಿದ್ರೆ ತಡೆದ್ ನೋಡು. ಅಕಸ್ಮಾತ್ ನಿನಗೆ ಗೊತ್ತಿರಲಿ, ನಿನಗೆ ನೇರವಾದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಸಿಟಿ ರವಿ ಅವರೇನಾದ್ರೂ ಒಂದು ಕರೆಯನ್ನು ಕೊಟ್ರೆ, ಒಂದೇ ಒಂದು ಕರೆಯನ್ನು ಕೊಟ್ರೆ ಹಿಂದೂ ಸಮಾಜಕ್ಕೆ ಸಿಟಿ ರವಿ ಅವರು ಒಂದೇ ಒಂದು ಕರೆಯನ್ನು ಕೊಟ್ಟಿದ್ದೆ ಆದ್ರೆ ಇಡೀ SDPI ನ ಚಿಕ್ಕಮಂಗ್ಳೂರಿನಿಂದ ಒತ್ತು ಹೊರಗಾಗ್ತವೆ. ಇಡೀ SDPI ನ ಚಿಕ್ಕಮಂಗ್ಳೂರಿನಿಂದ ಒತ್ತು ಹೊರಗಾಗ್ತವೆ. ಆ ತಾಕತ್ ಹಿಂದೂ ಸಮಾಜಕ್ಕೈತೆ. ಸಿಟಿ ರವಿ ಅವ್ರು ಕರೆ ಕೊಟ್ಟು ನೋಡ್ಲಿ. ಏನ್ ಮಾಡ್ತಾ ಇದ್ದೀರಿ SP? ಏನ್ ಮಾಡ್ತಾ ಇದ್ದೀರಿ? ಈ ರೀತಿ ಹೇಳಿಕೆಯನ್ನ ಕೊಟ್ಟು ಯಾವುದೋ ಒಬ್ಬ ವ್ಯಕ್ತಿಯನ್ನ, ಅದು ಏನು ಡೆಮೋಕ್ರೆಟಿಕ್ ಪಾರ್ಟಿ ಅಂತೆ, ಪ್ರಜಾಪ್ರಭುತ್ವದ ಮೇಲೆ ಇದೆ ಅಂದ್ರೆ ನಿಮಗೆ ನಂಬಿಕೆ ಇರೋದು? ಒಬ್ಬ ವ್ಯಕ್ತಿಯನ್ನ ಪ್ರಜಾಪ್ರಭುತ್ವದಲ್ಲಿ ಯಾವುದೋ ಒಂದು ಜಿಲ್ಲೆಗೆ ಬರದಂತೆ ತಡೆಯೋ ತಾಕತ್ತಿದೆಯಾ SDPIಗೆ? ಕೊಡ್ರಿ ಡೇಟ್ ನೋಡೋಣ. ಯಾವ ದಿನಾಂಕ ತಡಿತೀವಿ, ಈ ದಿನಾಂಕದಲ್ಲಿ ತಡಿತೀವಿ ಅಂತ ಹೇಳ್ರಿ. ಯಾವಾಗ್ಲೂ ಬಂದೋದ್ರು ಬೇಡ. ತಾಕತ್ತಿದ್ರೆ ಈ ದಿನಾಂಕ ಕಾಲಿಡಿ ಅಂತ ಒಂದ್ ದಿನಾಂಕ ಕೊಡಿ, ತಾಕತ್ತೇನು ಅಂತ ತೋರಿಸ್ತೀವಿ. ಅದೇ ದಿನಾಂಕ ಸಿಟಿ ರವಿ ಅವರು ಆ ಜಿಲ್ಲೆಗೆ ಬಂದು ಹೋಗ್ತಾರೆ. ತಾಕತ್ತಿದ್ರೆ SDPIಗೆ. ಎಲ್ಲೋ ಪ್ರೆಸ್ ಮೀಟ್ ಮಾಡ್ಕೊಂಡು ದಾವಣಗೆರೆಯಲ್ಲಿ ಸಿಟಿಗೆ ಓಡಾಡೋದಲ್ಲ. ಪ್ರೆಸ್ ಮೀಟಿಂಗ್ ಬಂದು ಪ್ರೆಸ್ ಅಲ್ಲಿ ಕುತ್ಕೊಂಡು ಸಿಟಿ ರವಿ ಅವ್ರ ಬಗ್ಗೆ ಮಾತಾಡೋದಲ್ಲ. ಅದೇ ಸಿಟಿ ರವಿ ಅವರು ಒಂದೇ ಒಂದು ಕರೆ ಕೊಟ್ರೆ ಚಿಕ್ಕಮಂಗ್ಳೂರಿನಲ್ಲಿ ಇತಿಹಾಸವನ್ನು ಹಿಂದೂ ಕಾರ್ಯಕರ್ತರು ಮಾಡಿ ತೋರಿಸ್ತೀವಿ ಅನ್ನೋದು ಅವರಿಗೆ ಆ SDPI ನ ಮುಖಂಡಗೆ ನೆನಪಿರ್ಬೇಕು. ಮತ್ತು ಇಡೀ ಮುಸ್ಲಿಂ ಸಮುದಾಯ ನಿಮ್ಮನ್ನ ಯಾರೋ ಒಬ್ಬ ಕೋಟ್ ಮಾಡ್ಕೊಂಡು SDPI ಅನ್ನೋ ಮುಖಂಡ ಇಡೀ ಮುಸ್ಲಿಂ ಸಮುದಾಯದ ನಾಯಕತ್ವವನ್ನು ತಗೊಂಡು ಮಾತಾಡ್ತಿದ್ದಾನೆ ಅಂದ್ರೆ ನೀವು ಕೊಟ್ರೆ ಕೊಡಿ, ನನಗೇನ್ ಬೇಸರ ಇಲ್ಲ. ಆದ್ರೆ SDPI ಅನ್ನು ಆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಅಂತ ಹೇಳಿ ಮುಖವಾಡವನ್ನು ಹಾಕೊಂಡು ಬರಬೇಡಿ. ನೇರವಾಗಿ ಬನ್ನಿ. ನಾವು ಮುಸ್ಲಿಂ ಆರ್ಗನೈಸೇಷನ್ ಅಥವಾ ಇಸ್ಲಾಂ ಆರ್ಗನೈಸೇಷನ್ ಅಂತ ಯಾಕ್ರಿ ನಾಟಕ ಆಡ್ಕೊಂಡು ಬರ್ತೀರಿ? ಇಡೀ ಮುಸ್ಲಿಂ ಒಂದಾಗ್ತೀವಿ ಅನ್ನೋದ್ರ ಬದಲು ಹೇಳ್ಬೋದಿತ್ತು, ಇಡೀ ನಾವೆಲ್ಲರೂ ಕೂಡ ಏನ್ ಬಾಕಿ ಅಂತ ಓಟ್ ಕೇಳ್ಬೇಕಾದ್ರೆ ನಾವು ಅಹಿಂದ ನಾವು ಮತ್ತು ಎಲ್ಲಾ ರೀತಿ ಸಮಾಜ ಒಂದಾಗಿದ್ದೀವಿ ಹಂಗೆ ಹೇಳ್ಬೇಕಿತ್ತು. ನಾವೆಲ್ಲ ಇಡೀ ಚಿಕ್ಕಮಂಗಳೂರಿನ ಪ್ರಜೆಗಳು ಅಂತ ಹೇಳ್ಬೇಕಿತ್ತು. ಆಗ ನಾವು ಹೇಳ್ತಾ ಇದ್ವಿ ಯಾರು ಪ್ರಜೆಗಳವರು ಅಂತ. ಯಾಕೆ ನಿಮ್ ಬಾಯಲ್ಲಿ ಮುಸ್ಲಿಂ ಅನ್ನೋದು ಮಾತ್ರ ಬರುತ್ತೆ ಅಂತ ಅಂದ್ರೆ
ಅದು ಸುಮ್ನೆ ಬಂದಿದ್ದಲ್ಲ. SDPI ಇಸ್ಲಾಂ ಆರ್ಗನೈಸೇಷನ್ ಪಾರ್ಟಿ, ಅದಕ್ಕೆ ಆ ಮಾತು ಬರೋದು. ನಾವು ಇದನ್ನ ಸ್ವೀಕರಿಸಕ್ ರೆಡಿ ಇದೀವಿ. ನಿಮಗೆ ತಾಕತ್ತಿದ್ರೆ ಯಾರು ಅವನು ಪ್ರೆಸ್ ಮೀಟ್ ಮಾಡಿ ಚಿಕ್ಕಮಂಗ್ಳೂರಿಗೆ ಬರೋದಕ್ಕೆ ತಡಿತೀವಿ ಅಂತ ಹೇಳೋನು, ಅವನಿಗೆ ಆ ಕಿಡಿಗೇಳಿಗೆ ಹೇಳ್ತಾ ಇದ್ದೀನಿ. ಇಂಥ ಹೇಳಿಕೆಗಳನ್ನೆಲ್ಲ ನೋಡ್ಕೊಂಡು ಪೊಲೀಸ್ನವ್ರು ಸುಮ್ಮನೆ ಇರ್ತಾರೆ. ನಾವೇನಾದ್ರು ಹೇಳಿಕೆ ಕೊಟ್ರೆ ಮಾತ್ರ ಆಗ ಕೋಮು ದ್ವೇಷ. ಇದು ಕೋಮು ದ್ವೇಷ ಅಲ್ವಾ? ಒಬ್ಬ ಹಿಂದೂ ಮುಖಂಡರನ್ನ, ಒಬ್ಬ ಹಿಂದೂ ನಾಯಕನನ್ನ, ಒಬ್ಬ ಅದು ಕೂಡ ಜನನಾಯಕರನ್ನ, ಅದು ಕೂಡ ಒಬ್ಬ ರಾಜಕೀಯ ನಾಯಕನನ್ನ, ಅದು ಕೂಡ ತನ್ನ ಹುಟ್ಟೂರಿಗೆ, ತನ್ನ ಕ್ಷೇತ್ರಕ್ಕೆ, ತನ್ನ ರಾಜಕೀಯ ಕ್ಷೇತ್ರಕ್ಕೆ ಬರ್ದಂತೆ ತಡಿತೀವಿ. ಒಂದು ಕೋಮಿನ ಜನ, ಒಬ್ಬ ವ್ಯಕ್ತಿಯನ್ನ ತಡಿತೀವಿ ಅಂತ ಹೇಳೋದು ಕೋಮು ಪ್ರಚೋದನೆ ಅಲ್ವಾ? ಇದು ಸಂವಿಧಾನ ಬಾಹಿರ ಹೇಳಿಕೆ ಅಲ್ವಾ? ಯಾಕೆ ಈ ಕೇಸ್ ಮಾಡೋದಿಲ್ಲ ಇವರು? ಯಾರ ಆಡಳಿತ, ಯಾರ ಕುಮ್ಮಕ್ಕು? ಈಗಲೂ ಹೇಳ್ತಾ ಇದ್ದೀವಿ, CT ರವಿ ಅಣ್ಣ ಒಂದೇ ಒಂದು ಕರೆ ಕೊಟ್ಟಿದ್ದೇ ಆದ್ರೆ ಇಡೀ SDPI ನ ಚಿಕ್ಕಮಂಗ್ಳೂರಿಂದ ಒದ್ದು ಓಡಿಸ್ತೀವಿ. CT ರವಿ ಅಣ್ಣ ಕರೆ ಕೊಡ್ಲಿ. ಅವರೇ ಇವರುಗಳನ್ನ ಕುನ್ನಿಗಳ ತರ ಸೈಡಿಗೆ ಬಿಸಾಕಿದ್ದಾರೆ SDPI ನ. ಮುಂದಿನ ದಿನಗಳಲ್ಲಿ SDPIಗೆ ನಾವು ಹಿಂದೂ ಕಾರ್ಯಕರ್ತರ ಪಾಠ ಕಲಿಸ್ತೀವಿ. ನೀವು ಇದೇ ದುರಂಕಾರದಿಂದ ಮುಂದುವರಿರಿ. ಏನು ಹಿಂದೂ ಸಮಾಜ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ತೋರಿಸ್ತೀವಿ. ನೀವು ಚಾಲೆಂಜ್ ಹಾಕೋದಲ್ಲ, ತಾಕತ್ತಿದ್ರೆ ದಿನಾಂಕ ನಿಗದಿ ಮಾಡಿ ಹೇಳಿ, ಈ ದಿನ ನೀವು ಚಿಕ್ಕಮಂಗ್ಳೂರಿಗೆ ಬನ್ನಿ ನೋಡೋಣ ಅಂತ. ಇಡೀ ಕರ್ನಾಟಕದ ಹಿಂದೂಗಳು ಅದೇ ಚಿಕ್ಕಮಂಗ್ಳೂರಿಗೆ ಈಗ ಒಂದು ಸಲ ಬರೋದಕ್ಕೆ ಚಡ್ಡಿ ಒದ್ದೆ ಮಾಡ್ಕೊಂತೀರಾ ನೀವು. ಈಗ ಒಂದು ದಿವಸ ನಾವು ಚಿಕ್ಕಮಂಗ್ಳೂರಿಗೆ ಹೆಜ್ಜೆ ಇಡೋದಕ್ಕೆ ಚಡ್ಡಿ ಒದ್ದೆ ಮಾಡ್ಕೊಂತೀರಾ. ಇನ್ನೊಂದು ಸಲ ಆ ವಿಜೃಂಭಣೆಯನ್ನ ನೋಡ್ಬೇಕು ಅನ್ನೋದಾದ್ರೆ, ಹಿಂದೂ ಸಮಾಜದ ಆಸಕ್ತಿಯನ್ನ ಇನ್ನೊಮ್ಮೆ ನೋಡ್ಬೇಕು ಅನ್ನೋದಾದ್ರೆ, ಚಿಕ್ಕಮಂಗ್ಳೂರಿಗೆ ಯಾವತ್ ನಿರ್ಬಂಧ ಆಗ್ತೀರಿ CT ರವಿ ಅವರಿಗೆ ಹಾಕಿ ನೋಡಿ, ನಿಮಗೆ ತಾಕತ್ತಿದ್ರೆ.